ಗಿಡ ಮರವೆಲ್ಲವ ಲೇಖನಿ ಮಾಡಿ ಶಾಹಿಯನು ಮಾಡಿ ಸಮುದ್ರವನು ಗಿಡ ಮರವೆಲ್ಲವ ಲೇಖನಿ ಮಾಡಿ ಶಾಹಿಯನು ಮಾಡಿ ಸಮುದ್ರವನು ಗಿಡ ಮರವೆಲ್ಲವ ಲೇಖನಿ ಮಾಡಿ ಶಾಹಿಯನು ಮಾಡಿ ಸಮುದ್ರವನು ಭೂಮ್ಯಾಕಾಶವ ಕಾಗದ ಮಾಡಿ ಭೂಮ್ಯಾಕಾಶವ ಕಾಗದ ಮಾಡಿ ಬರೆಯಲು ತಂದೆಯ ಮಹಿಮೆಯನು ಬರೆಯಲು ತಂದೆಯ ಮಹಿಮೆಯನು ಗಿಡ ಮರವೆಲ್ಲವ ಲೇಖನಿ ಮಾಡಿ ಶಾಹಿಯನು ಮಾಡಿ ಸಮುದ್ರವನು ಈ ಲೋಕದೊಳು ಇರುತಿಹ ಆತ್ಮರು ನಿನ್ನಯ ಶ್ರೇಷ್ಠ ಚರಿತ್ರೆಯನು ಓ ಬ್ರಹ್ಮ ಬಾಬಾ ಎಂದು ಬಣ್ಣಿಸಲ ಸಾಧ್ಯವು ಸಾಗರನ ಬಿಂದಿಗೆಯಲ್ಲಿ ಹೇಗೆ ತುಂಬಿಸಲಿ ಸೂರ್ಯನ ದೀಪದಿ ಹೇಗೆ ನಾ ತೋರಲಿ ನಿನ್ನಂತೆ ಜಗದಲ್ಲಿ ಬೇರೊಬ್ಬರಿಲ್ಲ ನಿನ್ನಂತೆ ಜಗದಲ್ಲಿ ಬೇರೊಬ್ಬರಿಲ್ಲ ಮಹಿಮೆಯ ಗೀತೆಯ ಎಂತು ನಾ ಹಾಡಲಿ ಗುಣಭಂಡಾರಿಯು ನೀನು ಬಾಬಾ ಗುಣಭಂಡಾರಿಯು ನೀನು ಬಾಬಾ ಹೇಗೆ ಬಣ್ಣಿಸಲಿ ನಾ ಗಿಡ ಮರವೆಲ್ಲವ ಲೇಖನಿ ಮಾಡಿ ಶಾಹಿಯನು ಮಾಡಿ ಸಮುದ್ರವನು ನಿನಗೆ ಸಮಾನರು ಇಲ್ಲವೋ ಜಗದಿ ಶ್ರೇಷ್ಠ ಮಹಾತ್ಮನು ನೀನೇ ಲೋಕದಿ ಭುವಿಯಲಿ ಸ್ವರ್ಗವ ಇಳಿಸಿಹೆ ನೀನು ಭುವಿಯಲಿ ಸ್ವರ್ಗವ ಇಳಿಸಿಹೆ ನೀನು ನಿನ್ನಯ ನಾಮವು ನೆಲೆಸಿಹುದು ಮನದಲ್ಲಿ ನಿನ್ನಯ ಉದಾರ ಮನಸ್ಸಿಗೆ ಬಾಬಾ ನಿನ್ನಯ ಉದಾರ ಮನಸ್ಸಿಗೆ ಬಾಬಾ ಪಾರವ ಕಾಣೆನು ನಾ ಗಿಡ ಮರವೆಲ್ಲವ ಲೇಖನಿ ಮಾಡಿ ಶಾಹಿಯನು ಮಾಡಿ ಸಮುದ್ರವನು ಭೂಮ್ಯಾಕಾಶವ ಕಾಗದ ಮಾಡಿ ಬರೆಯಲು ತಂದೆಯ ಮಹಿಮೆಯನು ಬರೆಯಲು ತಂದೆಯ ಮಹಿಮೆಯನು ಬರೆಯಲು ತಂದೆಯ ಮಹಿಮೆಯನು ಬರೆಯಲು ತಂದೆಯ ಮಹಿಮೆಯನು
ಜ್ಯೋತಿ ನಾನು ಆತ್ಮ ನಾನು ಜ್ಯೋತಿ ನಾನು ಭ್ರುಕುಟಿಯ ಮಧ್ಯದಲ್ಲಿ ಕುಳಿತಿರುವೆನು ಆತ್ಮ ನಾನು ಜ್ಯೋತಿ ನಾನು ಆತ್ಮ ನಾನು ಜ್ಯೋತಿ ನಾನು ಭ್ರುಕುಟಿಯ ಮಧ್ಯದಲ್ಲಿ ಕುಳಿತಿರುವೆನು ಆತ್ಮ ನಾನು ಜ್ಯೋತಿ ನಾನು ಮನಬುದ್ಧಿ ಸಂಸ್ಕಾರ ಹೊಂದಿರುವೆನು ಈ ದೇಹವೆಂಬ ರಥವನ್ನು ನಡೆಸುತ್ತಿರುವೆನು ಮನಬುದ್ಧಿ ಸಂಸ್ಕಾರ ಹೊಂದಿರುವೆನು ಈ ದೇಹವೆಂಬ ರಥವನ್ನು ನಡೆಸುತ್ತಿರುವೆನು ಈ ದೇಹವೆಂಬ ರಥವನ್ನು ನಡೆಸುತ್ತಿರುವೆನು ಆತ್ಮ ನಾನು ಜ್ಯೋತಿ ನಾನು ಆತ್ಮ ನಾನು ಜ್ಯೋತಿ ನಾನು ಭ್ರುಕುಟಿಯ ಮಧ್ಯದಲ್ಲಿ ಕುಳಿತಿರುವೆನು ಆತ್ಮ ನಾನು ಜ್ಯೋತಿ ನಾನು ಆತ್ಮ ನಾನು ಜ್ಯೋತಿ ನಾನು ಕಣ್ಣಿಂದ ನೋಡುವೆನು ಕಿವಿಯಿಂದ ಕೇಳುವೆನು ಬಾಯಿಂದ ನುಡಿಯುವೆನು ಕಾಲಿಂದ ನಡೆಯುವೆನು ಕಣ್ಣಿಂದ ನೋಡುವೆನು ಕಿವಿಯಿಂದ ಕೇಳುವೆನು ಬಾಯಿಂದ ನುಡಿಯುವೆನು ಕಾಲಿಂದ ನಡೆಯುವೆನು ಜ್ಞಾನ ಸ್ವರೂಪನು ಪ್ರೇಮ ಸ್ವರೂಪನು ಶಾಂತ ಸ್ವರೂಪನು ಪ್ರಕಾಶ ದೀಪನು ಜ್ಞಾನ ಸ್ವರೂಪನು ಪ್ರೇಮ ಸ್ವರೂಪನು ಶಾಂತ ಸ್ವರೂಪನು ಪ್ರಕಾಶ ದೀಪನು ಆತ್ಮ ನಾನು ಜ್ಯೋತಿ ನಾನು ಆತ್ಮ ನಾನು ಜ್ಯೋತಿ ನಾನು ಭ್ರುಕುಟಿಯ ಮಧ್ಯದಲ್ಲಿ ಕುಳಿತಿರುವೆನು ಆತ್ಮ ನಾನು ಜ್ಯೋತಿ ನಾನು ಆತ್ಮ ನಾನು ಜ್ಯೋತಿ ನಾನು ಪವಿತ್ರ ಸ್ವರೂಪನು ಸುಖ ಸ್ವರೂಪನು
ಸ್ವರೂಪನು ಪವಿತ್ರ ಸ್ವರೂಪನು ಸುಖ ಸ್ವರೂಪನು ಅವಿನಾಶಿ ಆತ್ಮನು ಬಿಂದು ಸ್ವರೂಪನು ತಂದೆ ಶಿವನ ಕಂದ ನಾನು ಅವನ ಮಡಿಲಿನ ನಾನು ತಂದೆ ಶಿವನ ಕಂದ ನಾನು ಅವನ ಮಡಿಲಿನ ನಾನು ಪರಮಧಾಮದ ವಾಸಿ ನಾನು ಪರಂಜ್ಯೋತಿ ಸ್ವರೂಪನು ಪರಮಧಾಮದ ವಾಸಿ ನಾನು ಪರಂಜ್ಯೋತಿ ಸ್ವರೂಪನು ಆತ್ಮ ನಾನು ಜ್ಯೋತಿ ನಾನು ಆತ್ಮ ನಾನು ಜ್ಯೋತಿ ನಾನು ಭ್ರುಕುಟಿಯ ಮಧ್ಯದಲ್ಲಿ ಕುಳಿತಿರುವೆನು ಆತ್ಮ ನಾನು ಜ್ಯೋತಿ ನಾನು ಮನಬುದ್ಧಿ ಸಂಸ್ಕಾರ ಹೊಂದಿರುವೆನು ಈ ದೇಹವೆಂಬ ರಥವನ್ನು ನಡೆಸುತ್ತಿರುವೆನು ಈ ದೇಹವೆಂಬ ರಥವನ್ನು ನಡೆಸುತ್ತಿರುವೆನು ಆತ್ಮ ನಾನು ಜ್ಯೋತಿ ನಾನು ಆತ್ಮ ನಾನು ಜ್ಯೋತಿ ನಾನು ಭ್ರುಕುಟಿಯ ಮಧ್ಯದಲ್ಲಿ ಕುಳಿತಿರುವೆನು ಆತ್ಮ ನಾನು ಜ್ಯೋತಿ ನಾನು ಆತ್ಮ ನಾನು ಜ್ಯೋತಿ ನಾನು ಓಂ ಶಾಂತಿ 28/7/71 ತಾರೀಕಿನ ಅವ್ಯಕ್ತ ಮಹಾವಾಕ್ಯಗಳಲ್ಲಿ ಆಕಾರದಲ್ಲಿ ನಿರಾಕಾರನನ್ನು ನೋಡುವ ಅಭ್ಯಾಸ ಮಾಡಿರಿ ಅಂತ ಬಾಬಾ ತಿಳಿಸಿಕೊಟ್ರು. ಅದರಲ್ಲಿ ಮುಖ್ಯವಾಗಿ ಬಾಬಾ ಹೇಳಿದರು, ಮೊದಲನೇ
ಪರೀಕ್ಷೆ ಅಥವಾ ಅಭ್ಯಾಸ ಆಗಿದೆ, ಆತ್ಮಿಕ ಸ್ವರೂಪದ ಅಭ್ಯಾಸ. ಎರಡನೇ ಪರೀಕ್ಷೆ ಆಗಿದೆ, ಕರ್ಮೇಂದ್ರಿಯಗಳ ಮೇಲೆ ವಿಜಯಿಯಾಗೋದು. ಅದರಲ್ಲಿನೇ ಮೂರನೇ ಪರೀಕ್ಷೆ ಆಗಿದೆ, ವ್ಯರ್ಥ ಸಂಕಲ್ಪಗಳು ಮತ್ತು ವಿಕಲ್ಪಗಳ ಮೇಲೆ ವಿಜಯಿಯಾಗೋದು. ಇದಕ್ಕೆ ಉಪಾಯನೋ ಬಾಬಾ ಹೇಳಿಕೊಟ್ರು. ನಿಮಗೆ ನೀವು ಶಿವವಂಶಿ ನಿರಾಕಾರ ಆತ್ಮ ಅಂತ ತಿಳ್ಕೊಳ್ರಿ, ಸಂಗಮ ಯುಗದ ಬ್ರಹ್ಮವಂಶಿ ಬ್ರಹ್ಮಮುಖ ವಂಶಾವಳಿ ಬ್ರಾಹ್ಮಣರು ಅಂತ ತಿಳ್ಕೊಳ್ಳಿ. ಆಗ ನಿಮ್ಮಲ್ಲಿ ಇರುವ ಶೂದ್ರತನದ ಸಂಸ್ಕಾರಗಳು ಮಾಯವಾಗ್ತವೆ. ನಿಮ್ಮ ಕರ್ತವ್ಯ, ನಿಮ್ಮ ವಾಸಸ್ಥಾನವನ್ನು ನೆನ್ಪು ಮಾಡ್ಕೊಳ್ಳಿ ಅಂತ ಬಾಬಾ ಹೇಳಿದರು. ಯಾಕೆ ಅಂದರೆ ನೀವೀಗ ಶೂದ್ರ ಜೀವನದಿಂದ ಸತ್ತಿದ್ದೀರಿ, ಹೊಸ ಜನ್ಮ ಪಡ್ಕೊಂಡಿದ್ದೀರಿ, ಬ್ರಾಹ್ಮಣ ಜನ್ಮಧಾರಿ ಆಗಿದ್ದೀರಿ. ಈ ನಿಮ್ಮ ಬ್ರಾಹ್ಮಣ ಸ್ವರೂಪ, ಬ್ರಹ್ಮ ಕುಮಾರಿಯ ಸ್ವರೂಪ ಸದಾ ನೆನ್ಪಿಟ್ಕೊಳ್ಳಿ. जैसे स्थान के आधार पर स्थिति बनती है, यह मधुबन का स्थान ऐसा है जो स्थिति को ही बदल देता है. ಬಾಬಾ ಹೇಳ್ತಾರೆ, ಹೇಗೆ ಸ್ಥಾನದ ಆಧಾರದಿಂದ ಸ್ಥಿತಿಯ ಪರಿವರ್ತನೆ ಆಗ್ತದೆ, ಹಾಗೆ ಮಧುಬನದ ಸ್ಥಾನ ಹೇಗಿದೆ ಅಂದರೆ ಮಧುಬನಕ್ಕೆ ಬಂದವರ ಸ್ಥಿತಿಯು ಪರಿವರ್ತನೆ ಆಗಿಬಿಡ್ತದೆ. और हर एक को अपने स्थान का नशा कितना रहता है, अपने देश का, अपने हद के निवास स्थान का नशा होता है ना. ಪ್ರತಿಯೊಬ್ಬರಿಗೂ ತಮ್ಮ ತಮ್ಮ ಸ್ಥಾನದ ಬಗ್ಗೆ ನಶೆ ಇರ್ತದೆ. ತಮ್ಮ ದೇಶದ ಬಗ್ಗೆ, ಊರಿನ ಬಗ್ಗೆ, ತಮ್ಮ ಮನೆಯ ಬಗ್ಗೆ ನಶೆ ಇರ್ತದೆ. अगर बड़ी कोठी व महल में निवास करने वाला होगा तो स्थान का स्थिति पर असर होता है. ಒಬ್ಬರ ಮನೆ ಬಹಳ ದೊಡ್ಡದಿತ್ತು, ಅರಮನೆಯ ಥರ ಇತ್ತು ಅಂದರೆ ಆ ಮನೆಯ ಬಗ್ಗೆನೂ ಅವರಲ್ಲಿ ಎಷ್ಟು ನಶೆ ಇರ್ತದೆ. तो आप सभी श्रेष्ठ स्थान पर हो, इसका भी अगर स्थिति पर असर होना चाहिए. ತಾವೆಲ್ಲರೂ ಈಗ ಮಧುಬನದಲ್ಲಿ ಇದ್ದೀರಿ ಅಂದರೆ ಸರ್ವಶ್ರೇಷ್ಠ ಸ್ಥಾನದಲ್ಲಿ ಇದ್ದೀರಿ. ಈ ಸ್ಥಿತಿ, ಆ ಸ್ಥಾನದ ಪ್ರಭಾವ ನಿಮ್ಮ ಸ್ಥಿತಿಯ ಮೇಲೆ ಕಾಣಿಸಬೇಕು. ಶ್ರೇಷ್ಠ ವರದಾನ್ ಭೂಮಿಗೆ ನಿವಾಸಿ ಹೇ. ನೀವು ಈ ಸಮಯದಲ್ಲಿ ಶ್ರೇಷ್ಠ ವರದಾನ ಭೂಮಿಯ ನಿವಾಸಿಗಳು ಆಗಿದ್ದೀರಿ. तो अपनी स्थिति भी सदा सभी को देने वाली बनानी चाहिए. ಹಾಗೆ ವರದಾನ ಭೂಮಿಯಲ್ಲಿ ಬಂದವರು ನೀವೆಲ್ಲರಿಗೂ ವರದಾನ ಕೊಡುವಂತಹ ಸ್ಥಿತಿಯನ್ನು ತಂದ್ಕೋಬೇಕು. ಎಲ್ಲರಿಗೂ ದಾನ, ವರದಾನ, ಗುಣಗಳ ದಾನ, ಶಾಂತಿಯ ದಾನ, ಶಕ್ತಿಯ ದಾನ ಕೊಡುವಂತಹ ವರದಾನಿ ಆಗಬೇಕು. वरदान वह दे सकता है जो साक्षात्कार मूर्त होगा. ವರದಾನ ಯಾರು ಕೊಡ್ತಾರೆ? ಯಾರು ಸಾಕ್ಷಾತ್ಕಾರ ಮೂರ್ತಿ ಆಗಿರ್ತಾರೋ ಅವರೇ ವರದಾನ ಕೊಡ್ತಾರೆ. कोई भक्त को भी वरदान प्राप्त होता है तो साक्षात्कार मूर्त द्वारा होता है ना. ಹೇಗೆ ಭಕ್ತರಿಗೂ ಸಹ ವರದಾನ ಸಿಗುವುದು साक्षात्कार मूर्ति आत्मरिंद. तो साक्षात और साक्षात्कार मूर्त बनने से ही वरदाता मूर्त बन सकेंगे. ನೀವು ಸಾಕ್ಷಾತ್ ತಂದೆಯ ಸಮಾನ ಆದಾಗ ನೀವು ಸಾಕ್ಷಾತ್ಕಾರ ಮೂರ್ತಿ ಆಗ್ತೀರಿ. ಸಾಕ್ಷಾತ್ ತಂದೆಯ ಸಮಾನ ಅಂದರೆ ಪ್ರತಿಯೊಂದು ವಿಷಯದಲ್ಲಿ ತಂದೆಯ ಸಮಾನ ಆದಾಗ ನೀವು ಸಾಕ್ಷಾತ್ಕಾರ ಮೂರ್ತಿ ಆಗ್ತೀರಿ. ಆಗ ನೀವು ಸಾಕ್ಷಾತ್ಕಾರ ಮೂರ್ತಿಯಾಗಿ ವರದಾನವನ್ನು ಕೊಡಬಹುದು. ಬಾಪ್ ದಾದಾ ಕೆ ಬಚ್ಚೆ ದಾತಾ ಬನನಾ ಹೈ. ಶಿವಬಾಬಾ ದಾತಾ ಆಗಿದ್ದರೆ ದಾತಾ ತಂದೆಯ ಮಕ್ಕಳು ನೀವು ದಾತಾ ಆಗಬೇಕು.
तो दाता का मुख्य गुण कौन सा होता है? ಹಾಗಾದರೆ ದಾತ ಆಗಿರುವಂತಹ ಮಕ್ಕಳ ಮುಖ್ಯ ಗುಣ ಯಾವುದಾಗಿರ್ತದೆ? ಉದಾರ ಚಿತ್ತ. ದಾತ ಆಗಿರುವಂಥವರು ಉದಾರ ಚಿತ್ತ ಆಗಿರ್ತಾರೆ. जो औरों के उद्धार के निमित्त होंगे तो वह अपना नहीं कर सकेंगे. ಯಾರು ಅನೇಕರ ಉದ್ಧಾರಕ್ಕೆ ನಿಮಿತ್ತ ಆಗಿದ್ದೀರಿ, ಅಂಥವರು ನಿಮ್ಮ ಉದ್ಧಾರ ನೀವು ಮಾಡಿಕೊಳ್ಳಿಕ್ಕೆ ಆಗಲ್ವಾ? सदैव ऐसे समझो कि हम दाता के बच्चे, एक सेकेंड भी देने के सिवाय न रहे. ಸದಾ ತಿಳ್ಕೊಳ್ಳಿ, ನೀವು ದಾತಾ ತಂದೆಯ ಮಕ್ಕಳಾಗಿದೆ. ಒಂದು ಕ್ಷಣನೂ ನೀವು ದಾನ ಕೊಡದೆ ಇರಬಾರದು. ಉಸಿ ಕೋ ಕಹಾ ಜಾತಾ ಹೇ ಮಹಾದಾನಿ. ಅಂಥವ್ರಿಗೆ ಹೇಳಲಾಗ್ತದೆ ಮಹಾದಾನಿ ಅಂತ. ಸದೈವ ದೇನೇಕೆ ದ್ವಾರ ಖುಲೆ. ಮಹಾದಾನಿ ಆತ್ಮರ ಬಾಗಿಲು ಸದಾ ಕೊಡೋದಕ್ಕಾಗಿ ತೆರೆದಿರಬೇಕು. जैसे मंदिर का दरवाज़ा सदैव खुला रहता है, यह तो आजकल बंद करते. ವಾಸ್ತವಿಕವಾಗಿ ಹಳೇ ಮಂದಿರಗಳ ಬಾಗಿಲು 24 ಗಂಟೆನೂ ತೆಗೆದಿಟ್ಟಿರ್ತಿದ್ರು. ಇತ್ತೀಚೆಗೆ ಟೈಮಿಂಗ್ಸ್ ಮಾಡಿದ್ದಾರೆ. ಮಧ್ಯಾಹ್ನ ಮಂದಿರದ ಬಾಗಿಲುಗಳನ್ನು ಮುಚ್ಚಿಬಿಡ್ತಾರೆ. ಆದರೆ ಮೊದಲಿನ ಕಾಲದಲ್ಲಿ ದೇವಸ್ಥಾನದ ಬಾಗಿಲುಗಳನ್ನು ಯಾವತ್ತೂ ಮುಚ್ಚುತ್ತಿರಲಿಲ್ಲ. यह तो आजकल बंद करते. ऐसे दाता के बच्चे का देने का द्वार कभी बंद नहीं होता. ಹಾಗೆಯೇ ದಾತಾ ತಂದೆಯ ಮಕ್ಕಳ ಬಾಗಿಲು ಯಾವತ್ತೂ ಮುಚ್ಚಿರಬಾರದು. ನಿಮ್ಮ ಹತ್ತಿರ ಬರಲಿಕ್ಕೆ ಎಲ್ಲರಿಗೂ ಅವಕಾಶ ಸಿಕ್ಕಿರಬೇಕು. ಯಾವ ಸಮಯದಲ್ಲಾದರೂ ನೀವು ಸೇವೆ ಮಾಡಲಿಕ್ಕೆ ರೆಡಿ ಇರಬೇಕು. ಹರ್ ಸೆಕೆಂಡ್ ಹರ್ ಸಂಕಲ್ಪ ಚೆಕ್ ಕರೋ, ಕುಚ್ ದಿಯಾ ಲಿಯಾ ತೋ ನಹಿ. ಪ್ರತಿ ಕ್ಷಣ ಪ್ರತಿ ಸಂಕಲ್ಪದಲ್ಲಿ ಚೆಕ್ ಮಾಡಿಕೊಳ್ಳಿ. ಇಡೀ ದಿನದಲ್ಲಿ ನೀವು ಏನಾದರೂ ದಾನ ಕೊಟ್ಟಿದ್ದೀರಾ ಅಥವಾ ಬೇರೆಯವ್ರ ಹತ್ರ ಇಸ್ಕೊಂಡಿದ್ದೀರಾ? ಕೊಡೋರಾಗಬೇಕು, ಇಸ್ಕೊಳ್ಳೋರಾಗಬೇಕು. ತಂದೆಯಿಂದ ಇಸ್ಕೋಬೇಕು, ಇತರ ಆತ್ಮರಿಗೆ ಕೊಡಬೇಕು. ಆತ್ಮರಿಂದ ಯಾವತ್ತೂ ಸಹ ಇಸ್ಕೋಬಾರ್ದು. ದೇತೆ ಜಾओ, ಲೇನಾ ಹೇ ಬಾಪ್ ಸೆ, ವಹ ತೋ ಲೇ ಹಿ ಲಿಯಾ, ಅಬ್ ದೇನಾ ಹೇ. ನೀವೇನು ಇಸ್ಕೋಬೇಕಾಗಿತ್ತೋ ಅದನ್ನೆಲ್ಲ ತಂದೆಯಿಂದ ಪಡ್ಕೊಂಡು ಬಿಟ್ಟಿದ್ದೀರಿ. ಈಗ ನಿಮ್ಮ ಕೆಲಸ ಆಗಿದೆ ಜನರಿಗೆ ಹಂಚುವುದು, ಕೊಡುವುದು. ಲೇನೆ ಕಾ ಕುಚ್ ರಹಾ ಹೇ ಕ್ಯಾ? ಕೊಡೋದೇನಾದರೂ ಕೊಡೋದು ಸಾಕಷ್ಟು ಇದೆ, ತಗೊಳ್ಳೋದೇನಾದರೂ ಉಳಿದಿದೆಯಾ? ಸಬಿ ಕುಚ್ ಜೋ ಲೇನಾ ಥಾ ವಹ ಲೇ ಲಿಯಾ. ನೀವೇನೆಲ್ಲ ತಗೋಬೇಕಿತ್ತೋ ತಂದೆಯಿಂದ ಅದನ್ನು ತಗೊಂಡ್ಬಿಟ್ಟಿದ್ದೀರಿ. ಬಾಕಿ ರಹ ಗಯಾ ದೇನ. ತಂದೆಯಿಂದ ಏನು ತಗೋಬೇಕಿತ್ತು ಎಲ್ಲ ತಗೊಂಡಿದ್ದೀರಿ. ಈಗ ಉಳಿದಿರೋ ಕೆಲಸ ಏನೋ ಕೊಡುವ ಕೆಲಸ. जितना जितना देने में बिजी होंगे तो यह बातें जिसको क्रॉस करना मुश्किल लगता है वह बहुत सहज हो जाएगी. ಎಷ್ಟೆಷ್ಟು ಕೊಡೋದ್ರಲ್ಲಿ ನೀವು ಬ್ಯುಸಿ ಆಗ್ತೀರಿ ಅಷ್ಟೇ ಈ 3 ವಿಷಯಗಳ ಅಭ್ಯಾಸ ಯಾರಿಗೆ ಕಷ್ಟ ಅನ್ನಿಸ್ತಿತ್ತು ಅದು ಅವರಿಗೆ ಸಹಜ ಆಗಿಬಿಡ್ತದೆ. क्योंकि महादानी बनने से महान शक्ति की प्राप्ति स्वतः होती है. महादानी ಆಗೋದ್ರಿಂದ ಮಹಾನ ಶಕ್ತಿಯ ಪ್ರಾಪ್ತಿ ಸ್ವತಃ ಆಗಿಬಿಡ್ತದೆ. तो यह कार्य तो अच्छा है ना. ಬಾಬಾ ಹೇಳ್ತಾರೆ, ಹಾಗಾದರೆ ಈ ಕೆಲಸ ಒಳ್ಳೆಯದಿದೆ ಅಲ್ವಾ? ಕೊಡುವಂಥ ಕೆಲಸ, ಮಹಾದಾನಿ ಆಗುವಂಥ ಕೆಲಸ ಒಳ್ಳೆಯದಿದೆ ತಾನೆ. तो यह कार्य देने के लिए
तो भंडारा भरपूर है, इसमें ಫುಲ್ ಪಾಸ್ है. ಕೊಡುವುದಕ್ಕಾಗಿ ಸಾಕಷ್ಟು ಭಂಡಾರ ನಿಮ್ಮ ಹತ್ರ ಇದೆ, ಅದನ್ನು ನೀವು ಕೊಡ್ತಾ ಹೋಗ್ರಿ. ಇದರಲ್ಲಿ ಪಾಸ್ ಆಗಿದ್ದೀರಾ? ಜಿಸ್ಮೆ ಫುಲ್ ಪಾಸ್ ಹೋ ಉಸ್ಕೋ ರೈಟ್ ಲಗಾತೆ ಜಾವ್. ಯಾವುದರಲ್ಲಿ ನೀವು ಪೂರ್ಣ ಪಾಸ್ ಆಗೋರಿದ್ದೀರಿ ಅದಕ್ಕೆ ನೀವೇನು ಮಾಡ್ರಿ, ರೈಟ್ ಮಾರ್ಕ್ ಹಾಕ್ತಾ ಹೋಗ್ರಿ. जिसमें समझते हो फुल पास होना है तो भट्टी से फुल पास होकर निकलना. ಇನ್ನು ಯಾವ ಯಾವ ವಿಷಯದಲ್ಲಿ ಪಾಸ್ ಆಗಬೇಕು ಅಂತ ಇದೆಯೋ, ಇನ್ನೂ ನೀವು ಪಾಸ್ ಆಗಿಲ್ಲವೋ ಆ ಎಲ್ಲ ವಿಷಯಗಳಲ್ಲಿ ಪಾಸ್ ಆಗಿನೇ ಮಧುಬನದಿಂದ ಹೋಗಬೇಕು. ಜಿತ್ನಾ ದಾತಾ ಬಂತೆ ಹೇ ಉತನಾ ಭರ್ತಾ ಭೀ ಜಾತಾ ಹೈ. ಎಷ್ಟೆಷ್ಟು ನೀವು ಕೊಡ್ತಾ ಹೋಗ್ತೀರಿ ಅಷ್ಟಷ್ಟು ನಿಮ್ಮಲ್ಲಿ ತುಂಬ್ತಾ ಹೋಗ್ತದೆ. ಕೊಟ್ಟಿದ್ದಷ್ಟು ಏನಾಗ್ತದೆ, ಇಲ್ಲಿ ತುಂಬ್ತಾ ಹೋಗ್ತದೆ. इसको ही कहा जाता है निरंतर रूहानी सेवाधारी. भंडारा भरपूर है तो क्यों न दाता बने. ನಿಮ್ಮ ಭಂಡಾರ ಭರ್ಪೂರಾಗಿದೆ ಅಂದಾಗ ನೀವು ಯಾಕೆ ಕೊಡಬಾರದು? तो इस भट्टी से निरंतर रूहानी सेवाधारी हो निकलना है. ಈ ಭಟ್ಟಿಯಿಂದ ನೀವು ನಿರಂತರ ಸೇವಾಧಾರಿಯಾಗಿ ಹೋಗಬೇಕು. जब तक त्याग नहीं तब तक सेवाधारी हो नहीं सकें. ಎಲ್ಲಿಯವರೆಗೆ ನೀವು ತ್ಯಾಗ ಮಾಡೋದಿಲ್ಲ ಅಲ್ಲಿಯವರೆಗೆ ನೀವು ಸೇವಾಧಾರಿನೂ ಆಗೋದಿಲ್ಲ. ಸೇವೆ ಮಾಡಬೇಕು ಅಂದರೆ ತ್ಯಾಗ ಮಾಡಬೇಕು ಅಂತಾರೆ ಹಳೆ ಸಂಸ್ಕಾರ ಸ್ವಭಾವದ ತ್ಯಾಗ, ಹಳೆ ಅವಗುಣಗಳ ತ್ಯಾಗ, ಸ್ಥೂಲ ಸೂಕ್ಷ್ಮ ಎಲ್ಲ ರೀತಿಯ ತ್ಯಾಗ ಮಾಡಿದಾಗ ಮಾತ್ರ ನೀವು ನಿಜವಾದ ಸೇವಾಧಾರಿಗಳು ಆಗ್ತೀರಿ. ತ್ಯಾಗ ಸಹಜ ಅವ್ರ ಸ್ವತಃ ಹೋ ಜಾಯೇಗ. ಮತ್ತೆಷ್ಟೆಷ್ಟು ನೀವು ಸೇವೆ ಮಾಡ್ತೀರಿ ಅಷ್ಟಷ್ಟೇ ಆ ತ್ಯಾಗ ನಿಮ್ಮಿಂದ ಸಹಜವಾಗಿ ಆಗಿಬಿಡ್ತದೆ. ತ್ಯಾಗ ಮಾಡಬೇಕನ್ನಿಸ್ತದೆ. ಸದೈವ ಅಪ್ನೆ ಕೋ ಬಿಜಿ ರಖನೆ ಕಾ ಯಹ ತರೀಕಾ ಹೈ. ಸದಾ ನಿಮಗೆ ನೀವು ಬಿಜಿ ಇಟ್ಕೋಬೇಕಂದ್ರೆ ಬಾಬಾ ಹೇಳ್ತಾರೆ, ಸಂಕಲ್ಪ ಸೆ ಬುದ್ಧಿ ಸೆ ಚಾಹೆ ಸ್ಥೂಲ ಕರ್ಮಣ ಸೆ ಜಿತನಾ ಹೋ ಸಕೆ ಉತನಾ ದೇನೆ ಮೇ ಬಿಜಿ ರಹೋ. ಸಂಕಲ್ಪದಿಂದ, ಬುದ್ಧಿಯಿಂದ, ವಾಚಾದಿಂದ, ಕರ್ಮದಿಂದ ಗುಣಗಳನ್ನು ದಾನ ಮಾಡಿರಿ. ದಾನಿ ವರದಾನಿ ಮಹಾದಾನಿ ಆಗ್ರಿ, ಅದರಲ್ಲಿನೇ ಬಿಜಿ ಆಗ್ರಿ. ಜಿತನಾ ಫ್ರೀ ರಹತೆ ಹೋ ತೋ ಮಾಯಾ ಚಾನ್ಸ್ ಲೇತಿ. ಬಿಜಿ ಇದ್ದರೆ ಮಾಯೆ ನಿಮ್ಮ ಹತ್ರನೇ ಬರೋದಿಲ್ಲ. ನೋಡಿ, ನೀವು ಕೆಲಸದಲ್ಲಿ ಬಿಜಿ ಇದ್ದರೆ ಬೇರೆ ಬೇರೆ ಅನಾವಶ್ಯಕ ವಿಚಾರಗಳು ನಿಮ್ಮಲ್ಲಿ ಬರೋದಿಲ್ಲ. ನೀವು ಖಾಲಿ ಕೂತ್ಕೊಂಡ್ರೆ ಯಾರೋ ಏನೋ ಅಂದಿದ್ದನ್ನೇ ಮತ್ತೆ 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 ಅದೇ ಯೋಚನೆ ಮಾಡೋದು, ಹಂಗಂದ್ರು ಹಿಂಗಂದ್ರು, ಅದೇ ನಡೀತದೆ ಇಡೀ ದಿನ. ಅದನ್ನು ಬಿಟ್ಟು ನೀವು ಯಾವುದಾದ್ರೂ ಒಂದು ಕೆಲಸದಲ್ಲಿ ತೊಡಗ್ರಿ, ಆ ವ್ಯರ್ಥ ಸಂಕಲ್ಪಗಳು ಏನಾಗ್ತವೆ, ಸ್ಟಾಪ್ ಆಗ್ತವೆ, ನಿಲ್ತವೆ ಅಂತ ಹೇಳ್ತಾರೆ ಆದ್ದರಿಂದ ಒಂದಿಲ್ಲ ಒಂದು ಕಾರ್ಯದಲ್ಲಿ ಬಿಜಿ ಆಗ್ರಿ. ಮನಸ್ಸನ್ನು ಫ್ರೀ ಮಾಡಿಕೊಂಡಾಗ, ಮನಸ್ಸಿಗೆ ಹಾಗೇ ನೀವು ಫ್ರೀ ಬಿಟ್ಬಿಟ್ರೆ ಮಾಯೆ ಅವಶ್ಯವಾಗಿ ಸಂಕಲ್ಪದ ಮೂಲಕ ನಿಮ್ಮಲ್ಲಿ ಪ್ರವೇಶ ಮಾಡ್ತದೆ. अगर स्थूल और सूक्ष्म दोनों ही रूप से अपने को सदैव बिजी रखो तो माया को चांस नहीं मिलेगा. ಸ್ಥೂಲ ಮತ್ತು ಸೂಕ್ಷ್ಮ ರೀತಿಯಿಂದ ನಿಮಗೆ ನೀವು ವ್ಯಸ್ತ ಮಾಡ್ಕೊಂಡ್ಬಿಟ್ರೆ, ಬಿಜಿ ಮಾಡ್ಕೊಂಡ್ಬಿಟ್ರೆ ಮಾಯೆ ನಿಮ್ಮ ಹತ್ತಿರ ಬರೋದಿಲ್ಲ. जिस दिन स्थूल कार्य भी रुचि से करते हो उस दिन की चेकिंग करो तो ಮಾಯಾ ನಹಿ ಆಯೇಗಿ. ಸ್ಥೂಲವಾದ ಕೆಲಸನೂ ನೀವು ಆಸಕ್ತಿಯಿಂದ ರುಚಿಯಿಂದ ಮಾಡಿದರೆ, ಕರ್ಮಣಾ ಸೇವೆನೂ ರುಚಿಯಿಂದ ಮಾಡಿದರೆ ಅವ್ರ ಹತ್ರನೂ ಮಾಯೆ ಬರೋದಿಲ್ಲ. ಅಗರ್ ದೇವತಾ ಹೋಕರ್ ಕಿಯಾ ತೋ
अगर मनुष्य होकर किया फिर तो ಚಾನ್ಸ್ दिया. ಯಾವತ್ತೂ ನೀವು ದೇವತಾ ಸ್ಥಿತಿಯಲ್ಲಿ ಇದ್ದು ಕೆಲಸ ಮಾಡಬೇಕು. ನೀವು ಸಾಧಾರಣ ಮನುಷ್ಯ ಆಗಿ ಬ್ರಹ್ಮ ಕುಮಾರಿ ಅನ್ನೋದನ್ನು ಮರೆತು ಸಾಧಾರಣ ಮನುಷ್ಯ ಆಗಿ ಕೆಲಸ ಮಾಡಿದರೆ ಅವಶ್ಯವಾಗಿ ಮಾಯೆ ನಿಮ್ಮ ಹತ್ತಿರ ಬರ್ತದೆ. ಲೇಕಿನ್ सेवाधारी हो और देवता बन अपनी रुचि उमंग से अपने को बिजी रख कर देखो तो कभी माया नहीं आएगी. ಸೇವಾಧಾರಿಯಾಗಿ ದೇವತಾ ಸ್ಥಿತಿಯಲ್ಲಿ ಇದ್ದು ನೀವೇ ಸ್ವತಃ ರುಚಿಯಿಂದ ಆಸಕ್ತಿಯಿಂದ ಉತ್ಸಾಹ ಉಲ್ಲಾಸದಿಂದ ಸೇವೆ ಮಾಡ್ರಿ. ನಿಮ್ಮ ಹತ್ತಿರ ಮಾಯೆ ಬರೋದಿಲ್ಲ. खुशी रहेगी. खुशी के कारण माया साहस नहीं रखती सामना करने का. ಆಗ ನಿಮ್ಮಲ್ಲಿನೂ ಖುಷಿ ಇರ್ತದೆ. ನೀವು ಒಳ್ಳೆ ಸೇವೆ ಮಾಡಿದರೆ ಅನೇಕರ ಆಶೀರ್ವಾದ ಸಿಗ್ತದೆ. ನೀವು ಆಶೀರ್ವಾದದಿಂದ ನಿಮ್ಮಲ್ಲಿ ಖುಷಿ ಜಾಸ್ತಿ ಆಗ್ತದೆ. ಮಾಯೆ ನಿಮ್ಮ ಹತ್ತಿರನೂ ಬರೋದಿಲ್ಲ. तो बिजी रखने की प्रैक्टिस करो. कभी भी देखो आज बुद्धि फ्री है तो स्वयं ही टीचर बन बुद्धि से काम लो. ಬುದ್ಧಿ ಯಾವ ದಿನ ಫ್ರೀ ಇರ್ತದೆ ಆವಾಗ ನಿಮ್ಮ ಬುದ್ಧಿಗೆ ನೀವೇ ಪಾಠ ಹೇಳ್ರಿ. ನಿಮಗೆ ನೀವೇ ಶಿಕ್ಷಕ ಆಗಿ ಪಾಠ ಕಲಿಸ್ರಿ ಬುದ್ಧಿಗೆ. ನೀನು ಈ ಥರ ಆ ಕಡೆ ಈ ಕಡೆ ಅಲ್ದಾಡಬಾರ್ದು, ವ್ಯರ್ಥ ಸಂಕಲ್ಪ ಮಾಡಬಾರ್ದು. ನಡಿ ಗೆದ್ದೋಗಿ ಒಂದು ಕೆಲಸ ಮಾಡೋಣ, ಏನಾದರೂ ಒಂದು ಸೇವೆ ಮಾಡೋಣ ಅಂತ ಮನಸ್ಸಿಗೆ ಬುದ್ಧಿಗೆ ಏನು ಮಾಡಿರಿ, ಆರ್ಡರ್ ಮಾಡಿರಿ. ಜೈಸೆ ಸ್ಥೂಲ ಕಾರ್ಯಕ್ಕೆ डायरी बनाते प्रोग्राम बनाते हो कि आज सारा दिन यह कार्य करेंगे फिर ಚೆಕ್ करते हो. ಹೇಗೆ ಸ್ಥೂಲ ಕಾರ್ಯಗಳ ಬಗ್ಗೆ ಒಂದು ಟೈಮ್ ಟೇಬಲನ್ನು ಮಾಡ್ಕೋತೀರಿ. ಇಂತಿಂಥ ಕೆಲಸ ಇಷ್ಟು ಗಂಟೆಗೆ ಮಾಡಬೇಕು ಅಂತ ಡೈರಿ ಬರೀತೀರಿ. ಹಾಗೆ ಬಾಬಾ ಹೇಳ್ತಾರೆ, ಮನಸ್ಸು ಹಾಗೂ ಬುದ್ಧಿಗೂ ಒಂದೊಂದು ಪ್ರೋಗ್ರಾಮ್ ಕೊಡಿ. ಆ ಪ್ರೋಗ್ರಾಮ್ ಅನುಸಾರವಾಗಿಯೇ ಮನಸ್ಸು ಕೆಲಸ ಮಾಡಬೇಕು, ಬುದ್ಧಿನೂ ಕೆಲಸ ಮಾಡಬೇಕು. इसी प्रमाण अपनी बुद्धि को बिजी रखने का भी डेली प्रोग्राम होना चाहिए. ಹಾಗೆಯೇ ನಿಮ್ಮ ಬುದ್ಧಿಯನ್ನು ಬಿಜಿ ಮಾಡಿಕೊಳ್ಳಿಕ್ಕೆ ಪ್ರತಿದಿನದ ಕಾರ್ಯಕ್ರಮವನ್ನು ಫಿಕ್ಸ್ ಮಾಡಿಕೊಳ್ಳಿ. ಪ್ರೋಗ್ರಾಮ್ ಸೆ ಪ್ರೋಗ್ರೆಸ್ ಕರ್ ಸಕೆ. ಎಷ್ಟೆಷ್ಟು ನೀವು ಪ್ರೋಗ್ರಾಮ್ ಮಾಡ್ತೀರಿ ಅಷ್ಟಷ್ಟು ನೀವು ಪ್ರಗತಿಯಲ್ಲಿ ಮುಂದೆ ಹೋಗ್ತೀರಿ, ಪ್ರಗತಿ ಮಾಡಿಕೊಳ್ತೀರಿ. अगर प्रोग्राम नहीं होता तो कोई भी कार्य समय पर सफल नहीं होता. ನೀವು ಪ್ರೋಗ್ರಾಮೇ ಮಾಡಿಕೊಂಡಿಲ್ಲ ಅಂದರೆ ಯಾವುದೇ ಕೆಲಸ ಸಮಯಕ್ಕೆ ಸರಿಯಾಗಿ ಸಫಲ ಆಗೋದಿಲ್ಲ. डेली डायरी होनी चाहिए क्योंकि सभी बड़े ते बड़े होना. ನಿಮ್ಮ ಪ್ರತಿದಿನದ ಡೈರಿಯನ್ನು ಬರೀಲಿಕ್ಕೆ ಕಲೀರಿ. ಯಾಕೆ ಅಂದರೆ ನೀವು ಎಲ್ಲರಕ್ಕಿಂತ ದೊಡ್ಡ VIP ಗಳು. अपने को भी बड़े ते बड़े बाप के समझकर हर सेकंड का भी प्रोग्राम ಫಿಕ್ಸ್ ಕರು. ಹೇಗೆ ದೊಡ್ಡ ವ್ಯಕ್ತಿಗಳು ಪ್ರತಿದಿನದ ಟೈಮ್ ಟೇಬಲನ್ನು ದಿನಚರ್ಯೆಯನ್ನು ಫಿಕ್ಸ್ ಮಾಡಿಕೊಳ್ತಾರೆ, ಹಾಗೆ ನೀವು ಸಹ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯ ಶ್ರೇಷ್ಠಾತಿ ಶ್ರೇಷ್ಠ ಮಕ್ಕಳು ಅಂದರೆ ನಿಮ್ಮ ಪ್ರೋಗ್ರಾಮನ್ನು ಫಿಕ್ಸ್ ಮಾಡಿಕೊಳ್ಳಿ. जिस बात की प्रतिज्ञा की जाती है तो उसमें विल पावर होती है. ಯಾವ ವಿಷಯದ ಬಗ್ಗೆ ನೀವು ಪ್ರತಿಜ್ಞೆ ಮಾಡ್ತೀರಿ ಆ ಪ್ರತಿಜ್ಞೆಯನ್ನು ಪೂರ್ಣ ಮಾಡುವಂಥ ಶಕ್ತಿನೂ ಪ್ರತಿಜ್ಞೆ ಮಾಡೋದ್ರಿಂದ ನಿಮ್ಮಲ್ಲಿ ಬಂದ್ಬಿಡ್ತದೆ. ಪ್ರತಿಜ್ಞೆ ಮಾಡೋದ್ರಿಂದ ಪ್ರತಿಜ್ಞೆಯ ಪಾಲನೆ ಮಾಡುವಂತಹ ಶಕ್ತಿ ನಿಮ್ಮಲ್ಲಿ ಬಂದ್ಬಿಡ್ತದೆ ಅಂತ ಹೇಳ್ತಾರೆ ಬಾ. ऐसे ही सिर्फ विचार करेंगे उसमें विल पावर नहीं हो. ಸುಮ್ಮನೆ ನೀವು ಮಾಡೋಣ ನೋಡೋಣ ಆದರೆ ಮಾಡೋಣ ಸಮಯ ಸಿಕ್ಕರೆ ಮಾಡೋಣ
ಆ ಥರ ಸಾಧಾರಣವಾಗಿ ವಿಚಾರ ಮಾಡಿದರೆ ಯಾವುದೇ ಕೆಲಸದಲ್ಲಿ ಸಫಲತೆ ಸಿಗೋದಿಲ್ಲ. ಆದರೆ ಪ್ರತಿಜ್ಞೆಯ ರೂಪದಲ್ಲಿ ಒಂದು ಕೆಲಸವನ್ನು ನೀವು ತೆಗೆದುಕೊಂಡ್ರೆ, ಒಂದು ವ್ರತದ ರೂಪದಲ್ಲಿ ಹಿಡ್ಕೊಂಡ್ರೆ ಆ ಕಾರ್ಯದಲ್ಲಿ ನಿಮಗೆ ಸಫಲತೆ ಸಿಗ್ತದೆ. अगर ढीला विचार है, न करने का ख्याल होगा तो कभी पूरा नहीं करेंगे. जैसे स्थूल कार्य कितना भी ज़्यादा हो, लेकिन प्रतिज्ञा करने से कर लेते हो ना. ಒಮ್ಮೊಮ್ಮೆ ಹಠದಿಂದ ಆದರೂ ಚಾಲೆಂಜ್ ಮಾಡ್ತೀರಿ ನೀವು, ಇಂಥ ಕೆಲಸ ನಾನು ಮಾಡಿಯೇ ಮಾಡ್ತೀನಿ, ಇವತ್ತು ರಾತ್ರಿವರೆಗೆ ಮಾಡಿ ಮುಗಿಸ್ತೀನಿ ಅಂತ ಹೇಳ್ತೀನಿ. ಆ ದಿನ ಆ ಕೆಲಸ ಮಾಡುವ ಶಕ್ತಿ ನಿಮ್ಮಲ್ಲಿ ಬಂದ್ಬಿಡ್ತದೆ. ಚಾಲೆಂಜ್ ಮಾಡಿರ್ತೀರಿ ಅಂದಮೇಲೆ ಆ ಕೆಲಸವನ್ನು ನೀವು ಮಾಡಿ ತೋರಿಸ್ತೀರಿ. ऐसे प्रतिज्ञा करने से फिर समय भी निकल आता है और बहाने भी निकल जाते हैं. ಹಾಗೆ ಪ್ರತಿಜ್ಞೆ ಮಾಡೋದ್ರಿಂದ ಆ ಕೆಲಸ ಮಾಡಲಿಕ್ಕೆ ನಿಮಗೆ ಸಮಯನೂ ಸಿಗ್ತದೆ, ಮತ್ತು ನೀವೇ ನೆಪಗಳನ್ನು ಹುಡುಕ್ತಾ ಇರ್ತೀರಲ್ಲ, ಕೆಲಸ ಮಾಡದೇ ಇರೋದಕ್ಕೆ ನೆಪಗಳನ್ನು ಹುಡುಕ್ತಿರ್ತೀರಿ, ಆ ನೆಪಗಳು ಸಹ ನಿಮ್ಮ ಹತ್ರ ಬರೋದಿಲ್ಲ ಅಂತ ಹೇಳ್ತಾರೆ. आज बुद्धि को इस प्रोग्राम पर चलाना ही ऐसी प्रतिज्ञा करनी. ನಿಮ್ಮ ಬುದ್ಧಿಗೆ ಒಂದು ಪ್ರೋಗ್ರಾಮ್ ಕೊಡಿ, ಈ ದಿನ ನಾನು ಮನಸ್ಸಿನ ಮೂಲಕ ಬುದ್ಧಿಯ ಮೂಲಕ ಇಂಥದೇ ವಿಚಾರ ಮಾಡಬೇಕು, ಇಂಥದೇ ಕೆಲಸ ಮಾಡಬೇಕು ಅಂತ ದೃಢ ಸಂಕಲ್ಪ ಮಾಡಿ. भिन्न भिन्न समस्याएं पुरुषार्थहीन बनने के व्यर्थ संकल्प आलस्य आदि आएंगे, लेकिन विल पावर होने के कारण सामना कर विजयी बन जाएंगे. ನೀವು ಪ್ರತಿಜ್ಞೆ ಮಾಡಿದಾಗಲೂ ಸಹ ಭಿನ್ನ ಭಿನ್ನ ಪ್ರಕಾರದ ಸಮಸ್ಯೆಗಳು ಬರಬಹುದು. ನಿಮ್ಮನ್ನು ಪುರುಷಾರ್ಥಹೀನ ಮಾಡಲಿಕ್ಕೆ ವಿಘ್ನಗಳು ಬರಬಹುದು, ವ್ಯರ್ಥ ಸಂಕಲ್ಪಗಳು ಬರಬಹುದು, ಆಲಸ್ಯ ಬರಬಹುದು. ಆದರೆ ನೀವೇನು ಪ್ರತಿಜ್ಞೆ ಮಾಡಿರ್ತೀರಲ್ಲ, ಆ ಪ್ರತಿಜ್ಞೆನೇ ನಿಮಗೆ ಪ್ರತಿಜ್ಞೆಯ ಪಾಲನೆ ಮಾಡುವಂಥ ಶಕ್ತಿ ಕೊಡ್ತದೆ. ವಿಘ್ನ ಹಾಗೂ ಪರಿಸ್ಥಿತಿಗಳಿಗೆ ಎದುರಿಸುವಂತಹ ಶಕ್ತಿ ಕೊಡ್ತದೆ ಮತ್ತು ನೀವು ಆ ಕಾರ್ಯದಲ್ಲಿ ವಿಜಯಿ ಆಗಿಬಿಡ್ತೀರಿ. यह भी डेली डायरी बनाओ, फिर देखो कैसे रूहानी राहत देने वाले रूह सभी को देखने में आएंगे. ಈ ಥರದ ಒಂದು ದಿನಚರ್ಯೆಯನ್ನು ಫಿಕ್ಸ್ ಮಾಡಿಕೊಡಿ, ಕೊಡ್ತಾ ಹೋಗ್ರಿ ಜನರಿಗೆ. ಆಗ ನೋಡಿ ನಿಮಗೆ ಹೇಗೆ ಆ ಶಕ್ತಿ ವಾಪಸ್ ಬರ್ತದೆ ಅಂತ. ರೂಹ ಆತ್ಮ ಕೋ ಭಿ ಕಹತೆ ಹೈ ಔರ್ ರೂಹ ಇಸೆನ್ಸ್ ಕೋ ಭಿ ಕಹತೆ. ರೂಹ ಅಂದರೆ ಆತ್ಮ ಅಂತ ಅರ್ಥ, ರೂಹ ಅಂದರೆ ಸಾರ ಅಂತನೂ ಅರ್ಥ, ಇಸೆನ್ಸ್ ಅಂತನೂ ಅರ್ಥ ಆಗ್ತದೆ. ತೋ ದೋನೋ ಹೋ ಜಾಯೆಂಗೆ. ನೀವು ಆತ್ಮಿಕ ಸ್ವರೂಪದಲ್ಲಿ ಸ್ಥಿತ ಆಗಿಬಿಟ್ರೆ ನಿಮ್ಮಲ್ಲಿ ಸರ್ವಗುಣಗಳ ಸಾರನೇ ಬಂದ್ಬಿಡ್ತದೆ. आकर्षण अर्थात दिव्य गुणों के आकर्षण अर्थात इसेंस, वह रूह भी होगा और आत्मिक स्वरूप भी दिखाई देंगे. ದಿವ್ಯ ಗುಣಗಳ ಆಕರ್ಷಣೆ ನಿಮ್ಮಲ್ಲಿ ಬರ್ತದೆ. ಅಂದರೆ ದಿವ್ಯ ಗುಣಗಳ ಇಸೆನ್ಸ್ ಅಥವಾ ಸುಗಂಧ ಕೊಡುವಂಥವ್ರಾಗ್ತೀರಿ. ಜೊತೆಗೆ ನೀವು ಆತ್ಮಿಕ ಸ್ವರೂಪದಲ್ಲಿನೂ ಇರ್ತೀರಿ. ನೋಡೋರಿಗೆ ನಿಮ್ಮಿಂದ ಆತ್ಮಿಕ ಸ್ವರೂಪದ ಸಾಕ್ಷಾತ್ಕಾರ ಆಗ್ತದೆ, ಜ್ಞಾನದ ಹಾಗೂ ದಿವ್ಯ ಗುಣಗಳ ಸುಗಂಧ ಸಿಗ್ತದೆ. ಐಸಾ ಲಕ್ಷ್ಯ ರಖನಾ. ಇಂತಹ ಒಂದು ಗುರಿಯನ್ನು ಇಟ್ಕೊಂಡು ಪುರುಷಾರ್ಥ ಮಾಡಿ. ತೋ ರೂಪ ಕಿ ವಿಸ್ಮೃತಿ ರೂಹ ಕಿ ಸ್ಮೃತಿ. ಹೀಗೆ ಬಾಬಾ ಹೇಳ್ತಾರೆ, ರೂಪದ ವಿಸ್ಮೃತಿ ಆಗಬೇಕು, ಆತ್ಮದ ಸ್ಮೃತಿಯಲ್ಲಿ ಇರಬೇಕು. ದೈಹಿಕ ರೂಪ ಮರಿಬೇಕು, ಆತ್ಮಿಕ ಸ್ವರೂಪದಲ್ಲಿ ಇರಬೇಕು. ಇಸ್ ಬಟ್ಟಿ ಸೆ ಬನ್ಕರ್ ನಿಕಲ್ನಾ. ಇಂತಹ ಒಂದು ಸ್ವರೂಪವನ್ನು ಧರಿಸಿಕೊಂಡು ಈ ಭಟ್ಟಿಯಿಂದ ನೀವು ಹೋಗಬೇಕು. ಬಿಲ್ಕುಲ್ ಐಸಾ ಅನುಭವ ಹೋ ಜೈಸೆ ಯಹ ಶರೀರ್
एक बॉक्स है, इनके अंदर जो हीरा है उनसे ही ಸಂಬಂಧ और ಸ್ನೇಹ. ಯಾವ ಥರ ಅನುಭವ ಆಗಬೇಕಂದ್ರೆ, ಈ ಶರೀರನೇ ಒಂದು ಬಾಕ್ಸ್, ವಜ್ರ ಇಡುವಂಥ ಡಬ್ಬಿ ಇದು. ಇದರಲ್ಲಿ ಆತ್ಮ ನಾನು ಒಂದು ವಜ್ರ ಆಗಿದ್ದೀನಿ ಅಂತ ತಿಳ್ಕೊಳ್ಳಿ. ऐसा अनुभव करना तो निवास स्थान का भी आधार लेकर ಸ್ಥಿತಿ ಬನ. ಈ ಥರದ ಅನುಭವ ಮಾಡಿ. ಮಧುಬನ ಯಾವುದು ಶ್ರೇಷ್ಠ ಪವಿತ್ರ ಸ್ಥಾನ ಆಗಿದೆ, ಆ ಸ್ಥಾನದ ಪ್ರಭಾವ ನಿಮ್ಮ ಸ್ಥಿತಿಯ ಮೇಲೆ ಕಾಣಿಸ್ಲಿ. ಸ್ಥಾನದ ಆಧಾರದಿಂದ ಶ್ರೇಷ್ಠ ಸ್ಥಿತಿಯನ್ನು ಮಾಡಿಕೊಂಡು ಹೋಗ್ರಿ ಅಂತ ಬಾಬಾ ತಿಳಿಸ್ತಾ ಇದ್ದಾರೆ. ಮುರಳಿಯ ಉಳಿದ ಭಾಗ ನಾಳೆ ದಿನ ಮತ್ತೆ ನಾವು ಕೇಳೋಣ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಮನದ ಪ್ರಾಂಗಣದಲ್ಲಿರುವ ಹಿಸ್ಟ್ರಿ ಹಾಲಿಗೆ ಬರುತ್ತಿದ್ದೇನೆ. ನಾನು ಮತ್ತು ಬಾಪ್ ದಾದಾರವರು ಹಿಸ್ಟ್ರಿ ಹಾಲಿನ ಒಳಗೆ ಹೆಜ್ಜೆ ಇಡುತ್ತಿದ್ದೇವೆ. ಒಳಗೆ ಪ್ರವೇಶ ಮಾಡುತ್ತಿದ್ದಂತೆ ಬಾಪ್ ದಾದಾರವರು ಅಲ್ಲಿ ಇರುವಂಥ ಪೀಠದ ಮೇಲೆ ವಿರಾಜಮಾನ ಆಗಿದ್ದಾರೆ. ನಾನು ಅವರ ಸನ್ಮುಖದಲ್ಲಿ ಆದರ್ಶ ವಿದ್ಯಾರ್ಥಿಯಾಗಿ ಕುಳಿತಿದ್ದೇನೆ. ಆಜ್ಞಾಪಾಲಕ ಮುಗ್ಧ ಮಗುವಾಗಿ ಕುಳಿತಿದ್ದೇನೆ. ಬಾಪ್ ದಾದಾರವರು ಪ್ರೀತಿಯಿಂದ ನನಗೆ ನೋಡುತ್ತಿದ್ದಾರೆ. ಹಾಗೂ ಶಿವಬಾಬಾರವರು ಬ್ರಹ್ಮನ ಮುಖದಿಂದ ಮುರಳಿ ನುಡಿಸಲು ಪ್ರಾರಂಭಿಸಿದ್ದಾರೆ. ಜ್ಞಾನಸಾಗರ ತಂದೆ ಸಾಕಾರದಲ್ಲಿ ಬಂದು ಬ್ರಹ್ಮ ಮುಖದಿಂದ ಮುರಳಿ ಉಚ್ಚರಿಸುತ್ತಿರುವ ಈ ದೃಶ್ಯವನ್ನು ನೋಡಿ ನನಗೆ ಬಹಳ ಖುಷಿಯಾಗುತ್ತಿದೆ.
ರೋಮಾಂಚನೆ ಆಗುತ್ತಿದೆ. ಆ ಮುರಳಿಯನ್ನು ನಾನು ಆನಂದದಿಂದ ಖುಷಿಯಿಂದ ಆಲಿಸುತ್ತಿದ್ದೇನೆ. ಬಾಪ್ ದಾದಾರವರನ್ನ ಸಾಕಾರದಲ್ಲಿ ನೋಡದಿದ್ದರೂ ಸಹ ಇಂದು ನಿರಾಕಾರನನ್ನ ಸಾಕಾರ ರೂಪದಲ್ಲಿ ಮುರಳಿ ನುಡಿಸುತ್ತಿರುವ ರೂಪದಲ್ಲಿ ನಾನು ನೋಡುತ್ತಿದ್ದೇನೆ. ಬಾಪ್ ದಾದಾರವರು ಮುರಳಿಯನ್ನು ಮುಗಿಸಿ ಮಕ್ಕಳಿಗೆ ನಮಸ್ತೆ ಹೇಳಿ ಮತ್ತೆ ಪ್ರೀತಿಯಿಂದ ದೃಷ್ಟಿ ಕೊಡುತ್ತಿದ್ದಾರೆ. ನಾವು ಜನ್ಮ ಜನ್ಮಾಂತರದಿಂದ ಆ ಭಗವಂತನಿಗೆ ನೈವೇದ್ಯ ಮಾಡುತ್ತಾ ಬಂದಿದ್ದೇವೆ. ಆದರೆ ಸ್ವತಃ ಭಗವಂತ ಈ ದಿನ ನನಗೆ ತಮ್ಮ ಕೈಯಿಂದ ಬಾಯಲ್ಲಿ ಪ್ರಸಾದವನ್ನು ಇಡುತ್ತಿದ್ದಾರೆ, ಟೋಲಿ ತಿನ್ನಿಸುತ್ತಿದ್ದಾರೆ. ನಾನು ಖುಷಿಯಿಂದ ಅದನ್ನು ಸ್ವೀಕರಿಸುತ್ತಿದ್ದೇನೆ. ಬಾಪ್ ದಾದಾರವರು ಎಲ್ಲ ಮಕ್ಕಳಿಗೂ ಸಹ ಅದೇ ರೀತಿಯಲ್ಲಿ ಟೋಲಿಯನ್ನು ಹಂಚಿ ವಿಶೇಷವಾಗಿ ನನ್ನ ಕೈಯನ್ನು ಹಿಡಿದು ನನಗೆ ಇಡೀ ಸಭಾಗೃಹವನ್ನು ತೋರಿಸುತ್ತಿದ್ದಾರೆ. ಅಲ್ಲಿರುವ ಭಾವಚಿತ್ರಗಳ ಮೂಲಕ ನಾನು ನಿರಾಕಾರ ಪರಮಾತ್ಮನ ಸಾಕಾರ ಚರಿತ್ರೆಯನ್ನು ನೋಡುತ್ತಿದ್ದೇನೆ. ಬಾಪ್ ದಾದಾರವರು ಮಕ್ಕಳ ಜೊತೆಗೆ ಆಟ ಆಡುತ್ತಿರುವ ಚಿತ್ರಗಳನ್ನು, ಊಟ ಮಾಡುತ್ತಿರುವ ಚಿತ್ರಗಳನ್ನು, ಪಾಠ ಕಲಿಸುತ್ತಿರುವ ಚಿತ್ರಗಳನ್ನು ನೋಡುತ್ತಾ ನೋಡುತ್ತಾ ನಾನು ಅದರಲ್ಲಿ ತಲ್ಲೀನ ಆಗಿಬಿಟ್ಟಿದ್ದೇನೆ. ಯಜ್ಞದ ಆದಿ ಸಮಯಕ್ಕೆ ಮನಸ್ಸು ಬುದ್ಧಿಯಿಂದ ಹೋಗಿ ನಾನು ಸಹ ಸಾಕಾರ ತಂದೆಯ ಜೊತೆಗಿನ ಅನುಭವ ಮಾಡುತ್ತಿದ್ದೇನೆ. ಬಾಪ್ ದಾದಾರವರ ಮಹಾವಾಕ್ಯವನ್ನು ನೆನ್ಪು ಮಾಡಿಕೊಳ್ಳಿ. ಮಕ್ಕಳೇ, ನಿಮಗೆ ವ್ಯರ್ಥದಿಂದ ಮುಕ್ತಿ ಬೇಕಾದರೆ ನನ್ನ ಹಿಸ್ಟ್ರಿ ಹಾಲಿಗೆ ಬನ್ನಿ, ನನ್ನ ಜೊತೆಗೆ ಇರುವ ಅನುಭವ ಮಾಡಿರಿ. ಕ್ಷಣದಲ್ಲಿ ನೀವು ವ್ಯರ್ಥ ಮುಕ್ತ ಆಗುವಿರಿ ಎಂದು ಬಾಬಾ ಹೇಳಿದ್ದನ್ನು ಸ್ಮರಿಸುತ್ತಾ ನಾನು ವ್ಯರ್ಥ ಮುಕ್ತ ಸ್ಥಿತಿಯ ಅನುಭವ ಮಾಡುತ್ತಿದ್ದೇನೆ. ವ್ಯರ್ಥ ಸಂಕಲ್ಪಗಳು, ಮಾತುಗಳು, ಕರ್ಮಗಳು, ವ್ಯರ್ಥವನ್ನು ನೋಡುವುದು, ಎಲ್ಲ ರೀತಿಯ ವ್ಯರ್ಥದಿಂದ ನಾನು ಮುಕ್ತ ಆಗಿಬಿಟ್ಟಿದ್ದೇನೆ. ಬಾಪ್ ದಾದಾರವರು ನನಗೆ ವ್ಯರ್ಥ ಮುಕ್ತ ಆಗಿ ಸದಾ ಸಮರ್ಥ ಭವದ ವರದಾನ ಕೊಡುತ್ತಿದ್ದಾರೆ. ಈಗ ಬಾಪ್ ದಾದಾರವರೇ ನನ್ನ ಕೈ ಹಿಡಿದು ನನ್ನನ್ನು
ತಮ್ಮ ಕೋಣೆಗೆ ಕರೆದುಕೊಂಡು ಹೋಗುತ್ತಿದ್ದಾರೆ. ಇದು ಬಾಪ್ ದಾದಾರವರು ವಾಸ ಮಾಡುತ್ತಿರುವ ಕೋಣೆ. ವಿಶೇಷ ತಪಸ್ಸು ಮಾಡುತ್ತಿರುವ ಕೋಣೆ. ನಿರಾಕಾರ ಪರಮಾತ್ಮನ ಸಾಕಾರದಲ್ಲಿ ಬಂದು ಕರ್ಮ ಮಾಡಿದ ಕರ್ಮಭೂಮಿ. ಬ್ರಹ್ಮ ಬಾಬಾರವರು ವಿಶೇಷ ತಪಸ್ಸನ್ನ ಮಾಡಿದ ತಪಸ್ಯಾ ಭೂಮಿ. ಬಾಪ್ ದಾದಾರವರು ವಿಶ್ರಾಂತಿ ಪಡೆಯುತ್ತಿರುವ ವಿಶ್ರಾಮಧಾಮ. ಬಾಪ್ ದಾದಾರವರು ನನ್ನನ್ನು ಕರೆದುಕೊಂಡು ಒಳಗೆ ಪ್ರವೇಶ ಮಾಡುತ್ತಿದ್ದಾರೆ. ಕ್ಷಣದಲ್ಲಿ ಬಾಪ್ ದಾದಾರವರು ಎದುರಿಗೆ ಇರುವ ಟ್ರಾನ್ಸ್ಲೈಟ್ನಲ್ಲಿ ಸೆಟ್ ಆಗಿದ್ದಾರೆ. ಈಗ ನಾನು ಎದುರಿನಲ್ಲಿ ಇರುವ ಆ ಟ್ರಾನ್ಸ್ಲೈಟಲ್ಲಿ ಚೈತನ್ಯ ರೂಪದಲ್ಲಿ ಬಾಪ್ ದಾದಾರವರನ್ನು ನೋಡುತ್ತಿದ್ದೇನೆ. ಪ್ರತ್ಯಕ್ಷ ರೂಪದಲ್ಲಿ ಬಾಪ್ ದಾದಾರವರು ನನ್ನ ಮುಂದೆ ಕುಳಿತಿದ್ದಾರೆ. ನನಗೆ ವರದಾನದ ದೃಷ್ಟಿಯನ್ನು ಕೊಡುತ್ತಿದ್ದಾರೆ. ವರದಾನದ ಹಸ್ತಗಳನ್ನು ನನ್ನ ತಲೆಯ ಮೇಲಿಟ್ಟು, ಮಗು ನೀನು ನನ್ನ ಸಮಾನ ಆಗು ಎಂಬ ಸಮಾನತೆಯ ವರದಾನ ಕೊಡುತ್ತಿದ್ದಾರೆ. ನನ್ನ ಸಮಾನ, ನಿರಾಕಾರಿ, ನಿರಹಂಕಾರಿ, ನಿರ್ವಿಕಾರಿ ಭವ ಎಂದು ವರದಾನಿ ಹಸ್ತಗಳ ಮೂಲಕ ನಿರಾಕಾರಿ, ನಿರಹಂಕಾರಿ, ನಿರ್ವಿಕಾರಿ ಆಗಲು ಬೇಕಾದ ಶಕ್ತಿಯನ್ನು ನನಗೆ ಕೊಡುತ್ತಿದ್ದಾರೆ. ನಾನು ಸಹ ಬಾಪ್ ದಾದಾರವರಿಗೆ ವಚನ ಕೊಡುತ್ತಿದ್ದೇನೆ. ಸಂಗಮ ಯುಗದಲ್ಲಿ ನಾನು ಬ್ರಹ್ಮ ತಂದೆಯ ಸಮಾನ ಪುರುಷಾರ್ಥ ಮಾಡಿ ಅವರಂತೆಯೇ ಪಾಸ್ವೇತಾನರಾಗಲು ತೀವ್ರ ಪುರುಷಾರ್ಥ ಮಾಡುತ್ತೇನೆ. ಹೆಜ್ಜೆ ಹೆಜ್ಜೆಗೂ ಬ್ರಹ್ಮ ತಂದೆಯನ್ನ ಅನುಕರಣೆ ಮಾಡುತ್ತಾ ಬ್ರಹ್ಮ ಬಾಬಾ ಹೇಗೆ ಶಿವ ತಂದೆಯ ಸಮಾನ ಆದರೂ ಹಾಗೆ ನಾನು ಸಹ ಬಾಪ್ ದಾದಾರವರ ಸಮಾನ ಆಗುತ್ತೇನೆ ಎಂಬ ಮಾತನ್ನ ಬಾಪ್ ದಾದಾರವರ ಕೈ ಹಿಡಿದು ಅವರ ಮುಂದೆ ಹೇಳಿರಿ. ದೃಢ ಸಂಕಲ್ಪ ಮಾಡ್ರಿ. ಬಾಪ್ ದಾದಾರವರ ಮಹಾವಾಕ್ಯವನ್ನ ನೆನಪು ಮಾಡ್ಕೊಳ್ಳಿ. ಮಕ್ಕಳೇ, ನನ್ನ ಸಮಾನ ಸ್ಥಿತಿಯ ಅನುಭವ ಮಾಡಬೇಕಾದರೆ ಮನಸ್ಸು ಹಾಗೂ ಬುದ್ಧಿಯ ಮೂಲಕ ಮಧುಬನದಲ್ಲಿರುವ ನನ್ನ ಕೋಣೆಗೆ ಬಂದು ಕೂತ್ಕೊಳ್ಳಿ. ಎಷ್ಟು ಸಮಯ ಬೇಕೋ ಅಷ್ಟು ಸಮಯನೂ
ಅಲ್ಲಿ ನೀವು ಫರಿಷ್ತಾ ರೂಪದಲ್ಲಿ ಕೂಡಬಹುದು. ನನ್ನನ್ನು ಸನ್ಮುಖದಲ್ಲಿ ಕರೆಸಿ ಸಮಾನ ಸ್ಥಿತಿಯ ಅನುಭವ ಮಾಡಬಹುದು ಎಂಬ ಬಾಪ್ ದಾದಾರವರ ಮಹಾವಾಕ್ಯದ ಪ್ರಕಾರ ಈ ದಿನ ನಾನು ಬಾಪ್ ದಾದಾರವರ ಸನ್ಮುಖದಲ್ಲಿ ಕುಳಿತು ಸಂಗಮ ಯುಗದ ನನ್ನ ಗುರಿಯಾಗಿರುವಂತಹ ಬಾಪ್ ದಾದಾರವರ ಸಮಾನ ಸ್ಥಿತಿಯ ಸಂಪೂರ್ಣ ಸ್ಥಿತಿಯ ಅನುಭವ ಮಾಡುತ್ತಿದ್ದೇನೆ. ಬ್ರಹ್ಮ ತಂದೆ ಪುರುಷಾರ್ಥ ಮಾಡಿದ, ತಪಸ್ಸು ಮಾಡಿದ ಆ ತಪಸ್ಸಿನ ಪ್ರಕಂಪನಗಳು ಯೋಗ ಜ್ಞಾನ ಪವಿತ್ರತೆಯ ಪ್ರಕಂಪನಗಳು ಆ ಕೋಣೆಯ ತುಂಬ ಹರಡಿವೆ. ಅದನ್ನು ನಾನು ಅನುಭವ ಮಾಡುತ್ತಿದ್ದೇನೆ. ಈಗ ನಾನು ಬಾಪ್ ದಾದಾರವರ ಕೈ ಹಿಡಿದು ಅಲ್ಲಿಯೇ ಸಮೀಪದಲ್ಲಿರುವ ಬಾಪ್ ದಾದಾರವರ ಕುಟೀರಕ್ಕೆ ಹೋಗುತ್ತಿದ್ದೇನೆ. ಬೇಸಿಗೆಯ ಸಮಯದಲ್ಲಿ ಬ್ರಹ್ಮ ತಂದೆಯವರು ಅಥವಾ ಬಾಪ್ ದಾದಾ ಕಂಬೈನ್ ರೂಪದಲ್ಲಿ ಇದ್ದು ಈ ಸ್ಥಳದಲ್ಲಿ ವಿಶ್ರಾಂತಿಗೆ ಬರುತ್ತಿದ್ದರು. ಅಲ್ಲಿಯ ತಂಪಾದ ವಾತಾವರಣವನ್ನು ಅನುಭವಿಸುತ್ತಾ ಮಕ್ಕಳಿಗೆ ಪತ್ರಗಳನ್ನು ಬರೆಯುತ್ತಿದ್ದರು. ಮಧ್ಯ ಮಧ್ಯದಲ್ಲಿ ಮಕ್ಕಳ ಜೊತೆಗೆ ಚಿಟ್ ಚಾಟ್ ಮಾಡುತ್ತಿದ್ದರು. ಅಂಥ ಸ್ಥಳಕ್ಕೆ ನಾನೀಗ ಬಂದಿದ್ದೇನೆ. ಕುಟೀರದಲ್ಲಿ ಪ್ರವೇಶ ಮಾಡುತ್ತಿದ್ದಂತೆ ಬಾಪ್ ದಾದಾರವರು ತಮ್ಮ ಹಾಸಿಗೆಯ ಮೇಲೆ ಆಸೀನರಾಗಿದ್ದಾರೆ. ನಾನು ಅವರ ಸನ್ಮುಖದಲ್ಲಿ ಮುಗ್ಧ ಮಗುವಾಗಿ ಕುಳಿತಿದ್ದೇನೆ. ಬಾಪ್ ದಾದಾರವರು ಪ್ರೀತಿಯಿಂದ ನನಗೆ ನೋಡುತ್ತಿದ್ದಾರೆ. ಮಗು, ನಾನು ನಿನಗಾಗಿ ಸಮಯ ಕೊಟ್ಟಿದ್ದೇನೆ. ನೀನು ಎಷ್ಟು ಬೇಕಾದರೂ ಮಾತನಾಡಬಹುದು. ಎಷ್ಟು ಸಮಯ ಬೇಕೋ ಅಷ್ಟು ಸಮಯ ನನ್ನ ಜೊತೆಗೆ ಇರಬಹುದೆಂದು ನನಗೆ ಮುಕ್ತವಾದ ಆವಾಹನೆ ನೀಡುತ್ತಿದ್ದಾರೆ. ಬಾಪ್ ದಾದಾರವರ ಆ ಮಾತನ್ನು ಕೇಳಿ ನಾನು ನನ್ನ ಮಾತುಗಳನ್ನು ಹೇಳಲಿಕ್ಕೆ ಪ್ರಾರಂಭಿಸಿದ್ದೇನೆ. ಮನಸ್ಸಿನಲ್ಲಿ ಇರುವ ಎಲ್ಲ ವಿಚಾರಗಳನ್ನು ತಂದೆಗೆ ಹೇಳುತ್ತಿದ್ದೇನೆ. ಬಾಪ್ ದಾದಾರವರು ಅದನ್ನು ಬೇಸರವಿಲ್ಲದೆ ಪ್ರೀತಿಯಿಂದ ಆಲಿಸುತ್ತಿದ್ದಾರೆ.
ಸಂಗಮ ಯುಗದ ಜೀವನದಲ್ಲಿ ಹಾಗೂ ಜ್ಞಾನಕ್ಕೆ ಬರುವ ಪೂರ್ವದಲ್ಲಿ ಲೌಕಿಕ ಜೀವನದಲ್ಲಿ ನಾನು ಮಾಡಿದ ಎಲ್ಲ ತಪ್ಪುಗಳನ್ನು ನಾನು ಬಾಪ್ ದಾದಾರವರ ಮುಂದೆ ಸತ್ಯ ಮನಸ್ಸಿನಿಂದ ಹೇಳುತ್ತಿದ್ದೇನೆ. ನನ್ನ ಎಲ್ಲ ಲೋಪದೋಷಗಳನ್ನು, ದುರ್ಬಲತೆಗಳನ್ನು ತಂದೆಯ ಮುಂದೆ ಹೇಳಿಕೊಳ್ಳುತ್ತಿದ್ದೇನೆ. ಈಗ ಬಾಪ್ ದಾದಾರವರು ಕ್ಷಮಾಸಾಗರ ಆಗಿ ಕ್ಷಮಾ ದೃಷ್ಟಿಯಿಂದ ನನ್ನನ್ನು ನೋಡುತ್ತಿದ್ದಾರೆ. ನನ್ನ ತಲೆಯ ಮೇಲೆ ಕೈ ಆಡಿಸುತ್ತಾ, ಮಗು ಚಿಂತಿಸಬೇಡ, ಸದಾ ನನ್ನ ನೆನಪಿನಲ್ಲಿ ಇರು. ಜೀವನದಲ್ಲಿ ಒಮ್ಮೆ ಮಾಡಿದ ತಪ್ಪನ್ನು ಮತ್ತೊಮ್ಮೆ ಮಾಡಬೇಡ ಎಂದು ಎಚ್ಚರಿಕೆ ಕೊಡುತ್ತಿದ್ದಾರೆ. ನನ್ನಲ್ಲಿ ಇರುವ ಎಲ್ಲ ಸೂಕ್ಷ್ಮ ವಿಕಾರಗಳನ್ನು, ದೇಹದ ಅಭಿಮಾನ, ವಿದ್ಯೆಯ ಅಭಿಮಾನ, ಜ್ಞಾನದ ಅಭಿಮಾನ, ಹುದ್ದೆಯ ಅಭಿಮಾನ, ಯೋಗದ ಅಭಿಮಾನ, ಪುರುಷಾರ್ಥದ ಅಭಿಮಾನ, ಸೇವೆಯ ಅಭಿಮಾನ, ಎಲ್ಲ ರೀತಿಯ ದೇಹದ ಅಭಿಮಾನಗಳನ್ನು, ಕ್ರೋಧದ ಅಂಶವನ್ನು, ಲೋಭ, ಮೋಹ ಹಾಗೂ ವಿಕಾರದ ಅಂಶಗಳನ್ನು ಬೇರು ಸಹಿತವಾಗಿ ಸಂಪೂರ್ಣ ನಾನು ತಂದೆಗೆ ಅರ್ಪಿಸುತ್ತಿದ್ದೇನೆ. ನನ್ನಲ್ಲಿ ಇರುವ ಎಲ್ಲ ವಿಕಾರಗಳು ಸುಟ್ಟು ಹೋಗುತ್ತಿವೆ. ಯಜ್ಞದಲ್ಲಿ ಭಸ್ಮ ಆಗುತ್ತಿವೆ. ನಾನು ಹಗೂರ ಆತ್ಮ ಆಗಿದ್ದೇನೆ. ಎಲ್ಲವನ್ನೂ ತಂದೆಗೆ ಒಪ್ಪಿಸಿ ಸಂಪೂರ್ಣ ಹಗುರತೆಯ ಅನುಭವ ಮಾಡುತ್ತಿದ್ದೇನೆ. ಡಬಲ್ ಲೈಟ್ ಸ್ಥಿತಿಯ ಅನುಭವ ಮಾಡುತ್ತಿದ್ದೇನೆ. ಯಾರ ಮುಂದೆಯೂ ಹೇಳಲು ಆಗದೇ ಇರುವಂತಹ ಎಲ್ಲ ವಿಚಾರಗಳನ್ನು ತಂದೆಗೆ ತಿಳಿಸಿ ಮತ್ತೊಮ್ಮೆ ತಂದೆಯಿಂದ ಕ್ಷಮಾದಾನವನ್ನು ಕೇಳುತ್ತಿದ್ದೇನೆ. ಬಾಪ್ ದಾದಾರವರು ತಮ್ಮ ವರದಾನಿ ಹಸ್ತಗಳನ್ನು ನನ್ನ ತಲೆಯ ಮೇಲೆ ಇಟ್ಟು ನನಗೆ ಕ್ಷಮಿಸುತ್ತಿದ್ದಾರೆ. ಡಬಲ್ ಲೈಟ್ ಭವದ ವರದಾನ ಕೊಡುತ್ತಿದ್ದಾರೆ. ನನಗೆ ನಾನು ಟ್ರಸ್ಟಿ ಎಂದು ತಿಳಿದು, ನಿಮಿತ್ತ ಎಂದು ತಿಳಿದು, ನಾನು ಸೇವೆಗೆ ಸಿದ್ಧನಾಗಿದ್ದೇನೆ. ಬಾಪ್ ದಾದಾರವರ ಮಹಾವಾಕ್ಯವನ್ನು ನೆನ್ಪು ಮಾಡ್ಕೊಳ್ಳಿ. ನಿಮ್ಮ ಮನಸ್ಸಿನ ಎಲ್ಲ ವಿಚಾರಗಳನ್ನು ಒಪ್ಪಿಸಲು ಹಾಗೂ ಭಾರಮುಕ್ತ ಆಗಲು
ನನ್ನ ಕುಟೀರಕ್ಕೆ ಬನ್ನಿ. ನಿಮ್ಮ ಎಲ್ಲ ಚಿಂತೆಗಳನ್ನು ನನಗೆ ಒಪ್ಪಿಸಿರಿ. ಎಲ್ಲ ಮಾತುಗಳನ್ನು ನನ್ನ ಹತ್ತಿರ ಹೇಳಿರಿ. ಹಾಗೂ ಹಗೂರಾಗಿ ಹೋಗಿರಿ ಎಂಬ ಮಹಾವಾಕ್ಯದ ಅನುಸಾರವಾಗಿ ನಾನೀಗ ತಂದೆಯ ಸನ್ಮುಖದಲ್ಲಿ ಹಗೂರ ಆತ್ಮ ಆಗಿ ಕುಳಿತಿದ್ದೇನೆ. ಸಂಪೂರ್ಣ ಹಗುರತೆಯ ಅನುಭವ ಮಾಡುತ್ತಿದ್ದೇನೆ. ಬಾಪ್ ದಾದಾರವರು ಸಹ ಪ್ರೀತಿಯಿಂದ ನನ್ನನ್ನು ನೋಡುತ್ತಿದ್ದಾರೆ. ಈಗ ನಾನು 4 ಧಾಮಗಳ ಯಾತ್ರೆಯನ್ನು ಮುಗಿಸಿ ಅವ್ಯಕ್ತ ಬಾಪ್ ದಾದಾರವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಎಲ್ಲ ಅನುಭವಗಳನ್ನು ಮನದಲ್ಲಿ ಸಂಗ್ರಹಿಸಿಕೊಂಡು ಪುನಃ ಫರಿಷ್ಠಾ ಆಗಿ ಆಕಾಶ ಮಾರ್ಗದ ಮೂಲಕ ಹಾರುತ್ತಾ ಹಾರುತ್ತಾ ನಿಧಾನಕ್ಕೆ ನನ್ನ ಕರ್ಮಕ್ಷೇತ್ರಕ್ಕೆ ಮರಳಿ ಬರುತ್ತಿದ್ದೇನೆ. ಸ್ತಬ್ಧವಾಗಿ ಕುಳಿತಿರುವಂತಹ ನನ್ನ ಸ್ಥೂಲ ದೇಹದಲ್ಲಿ ನಾನು ಸೂಕ್ಷ್ಮ ಶರೀರ ಸಹಿತವಾಗಿ ಪ್ರವೇಶ ಮಾಡುತ್ತಿದ್ದೇನೆ. ಈಗ ನಾನು ಹಣೆಯ ಮಧ್ಯದಲ್ಲಿರುವ ಸಂಪೂರ್ಣ ಶಕ್ತಿಶಾಲಿ ಆತ್ಮ ಆಗಿದ್ದೇನೆ. ವ್ಯರ್ಥದಿಂದ ಮುಕ್ತ ಆಗಿರುವ ಸಮರ್ಥ ಆತ್ಮ ಆಗಿದ್ದೇನೆ. ತಂದೆಯ ಸಮಾನ ಸ್ಥಿತಿಯಲ್ಲಿ ಇರುವ ಸಂಪೂರ್ಣ ಸ್ವರೂಪಿಯಾಗಿರುವಂತಹ ಆತ್ಮ ಆಗಿದ್ದೇನೆ. ಪಾಪಗಳ ಭಾರ, ಚಿಂತೆಗಳ ಭಾರ, ವಿಕಾರಗಳ ಭಾರವನ್ನು ಮಧುಬನದಲ್ಲಿಯೇ ಸುಟ್ಟಾಕಿ ಬಂದಿರುವಂಥ ಹಗೂರ ಆತ್ಮ ಆಗಿದ್ದೇನೆ. ನನ್ನ ಈ ಅನುಭವದ ಪ್ರಕಂಪನಗಳು ನನ್ನ ಸುತ್ತಲೂ ಹರಡುತ್ತಿವೆ. ನನ್ನ ಹತ್ತಿರ ಬರುವಂಥ ಆತ್ಮರಿಗೂ ನನ್ನ ಮೂಲಕ ಹಗುರತೆಯ ಅನುಭವ, ತಂದೆಯ ಸಮಾನ ಸ್ಥಿತಿಯ ಅನುಭವ, ವ್ಯರ್ಥಮುಕ್ತ ಸ್ಥಿತಿಯ ಅನುಭವ ಹಾಗೂ ಮಾಸ್ಟರ್ ಸರ್ವಶಕ್ತಿವಾನ್ ಸ್ಥಿತಿಯ ಅನುಭವ ಆಗುತ್ತಿದೆ. ನನ್ನ ಮೂಲಕ ಎಲ್ಲ ಆತ್ಮರಿಗೆ ಆ ಪರಮಾತ್ಮನ ಶಕ್ತಿ ಹಾಗೂ ಗುಣಗಳ ಸಾಕ್ಷಾತ್ಕಾರ ಆಗುತ್ತಿದೆ. ಎಲ್ಲರೂ ನನ್ನನ್ನು ಸಾಕ್ಷಾತ್ಕಾರ ಮೂರ್ತಿಯ ರೂಪದಲ್ಲಿ ನೋಡುತ್ತಿದ್ದಾರೆ.
4 ಧಾಮಗಳ ಯಾತ್ರೆ ಮಾಡಿ ಬಂದಿರುವಂತಹ ಸಂಪೂರ್ಣ ಪಾವನ, ಸಂಪೂರ್ಣ ಪವಿತ್ರ ಆತ್ಮ ನಾನು. ಆ ಪವಿತ್ರತೆಯ ತರಂಗಗಳು ಸಹ ನನ್ನ ಸುತ್ತಲೂ ಹರಡುತ್ತಿವೆ. ಓಂ ಶಾಂತಿ ಶಾಂತಿ ಶಾಂತಿ. ಮಾನವ